ಪವಿತ್ರ ಪ್ರಭಾಕರ್ ರೆಡ್ಡಿ ಅಂತ. ಪಕ್ಷದ ಒಂದು ಸ್ಥಾನವನ್ನ ಹೊರತುಪಡಿಸಿ ನಾನು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ನಾನು ಮೂಲತಃ ಚನ್ನಪಟ್ಟಣದ ಕೋಡಂಬಳ್ಳಿ ಜಿಲ್ಲಾ ಪಂಚಾಯಿತಿಯ ಅಂಚಿಪುರ ಗ್ರಾಮದ ಹೆಣ್ಮಗಳು. ನಾನು ರಾಜಕೀಯವಾಗಿ ಇಲ್ಲಿ ಒಂದು 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಿರಂತರವಾಗಿ ನಾನು ಸಕ್ರಿಯವಾಗಿ ಕೆಲಸವನ್ನ ಮಾಡ್ಕೊಂತ ಬರ್ತಾ ಇದ್ದೀನಿ. ನನ್ನ ಊರಿನವರು ಮತ್ತೆ ನನಗೆ ಸಂಬಂಧಪಟ್ಟಂತ ನನ್ನ ಹಿತೈಷಿಗಳು, ಹೆಣ್ಮಕ್ಳುಗಳು, ಮತ್ತೆ ನಮ್ಮ ಮಹೇಶ್ ಟೀಮ್ ಯಾರಿದ್ದಾರೆ ನನ್ನ ಹಿತೈಷಿಗಳು ಎಲ್ಲರೂ ಕೂಡ ನನಗೆ ಏನು ಹೇಳಿದ್ರು, ನಿಮ್ದು ಮೇಡಮ್ 12ನೇ ತಾರೀಕು ನಿಮ್ದು ಬರ್ಡೇ ಇದೆ, ಸೊ ಹಾಗಾಗಿ ನಾವೆಲ್ಲ ಫ್ಲೆಕ್ಸು ಬ್ಯಾನರ್ಗಳನ್ನ ಹಾಕ್ತೀವಿ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಇಲ್ಲಪ್ಪ ನಾವು ಆಡಂಬರದ ಹುಟ್ಟುಹಬ್ಬವನ್ನ ನಾನು ಯಾವ ವರ್ಷನೂ ಕೂಡ ಮಾಡ್ಕೊಂಡಿಲ್ಲ, ನೀವು ಅದೆಲ್ಲ ತೊಂದರೆ ತಗೋಬೇಡಿ, ದಯವಿಟ್ಟು ಬೇಡ ಅಂತ ಹೇಳಿದೆ. ಅವ್ರೇನೋ ಅಭಿಮಾನಕ್ಕೆ ಎಲ್ಲರೂ ಗುಂಪು ಸೇರ್ಕೊಂಡು ಒಂದು ಫ್ಲೆಕ್ಸು ಬ್ಯಾನರ್ಗಳನ್ನ ಏನ್ ಮಾಡಿದ್ರು, ಚನ್ನಪಟ್ಟಣ ತಾಲೂಕಿನ ನಗರಸಭೆ ವ್ಯಾಪ್ತಿಗೆ ಬರುವಂತ ಎಲ್ಲಾ ಜಾಗಗಳಲ್ಲೂ ಕೂಡ ಹಾಕಿದ್ರು. ಅದಕ್ಕೆ ಇವರು ಏನ್ ಮಾಡಿದ್ದಾರೆ, ಮಹೇಶ್ ಅವರು ಮುಕ್ತವಾಗಿ ಮೇನ್ ಆಗಿ ಇದ್ದಿದ್ದು ಮಹೇಶ್ ಎಲ್ಲರನ್ನೂ ಕಮ್ಯುನಿಕೇಶನ್ ತಗೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಡಿಸೈನ್ ಮಾಡಿ ಫ್ಲೆಕ್ಸ್ ಬ್ಯಾನರ್ನ ಹಾಕೋದಕ್ಕೆ ವ್ಯವಸ್ಥಿತವಾಗಿ ನಿಂತಿದ್ದು ಮಹೇಶ್ ಅವರಿಗೆ ಹೇಳಿದರೆ, ವಾಸಿಲ್ ಅವರು ಅಧ್ಯಕ್ಷರು, ನೀವು 12ನೇ ತಾರೀಕು ಬರ್ಡೇಗೆ ಕಟ್ಕೋಬೇಕಂದ್ರೆ ಎಷ್ಟು ಕಟ್ಟಬೇಕು ಅಂತ ಕೇಳಿದ್ರಂತೆ. ಕೇಳಿದಿಗೆ ಒಂದು 150-200 ಕಟ್ಟಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಆಯ್ತು, ಒಂದು 10ಕ್ಕೆ ನೀನು ಬಿಲ್ ಕಟ್ಬಿಟ್ಟು ಒಂದು 10 ಬ್ಯಾನರ್ಗಳಿಗೆ ದುಡ್ಡು ಕಟ್ಬಿಟ್ಟು ನೀನು ಕಟ್ಕೊಳ್ರಿ, ನಾಳೆ ಬಂದು ಪರ್ಮಿಷನ್ ತಗೋಬಿಟ್ಟು, ಈಗ ಲೇಟ್ ಆಗಿದೆ, 11ನೇ ತಾರೀಕು ರಾತ್ರಿ ಫೋನ್ ಮಾಡಿದ್ದಾರೆ, ಲೇಟ್ ಆಗಿದೆ, ನಾಳೆ ಬಂದು ಪರ್ಮಿಷನ್ ತಗೋ. ಅದಕ್ಕೆ ನಾಳೆ ಬಂದು ಪರ್ಮಿಷನ್ ತಗೋತೀನಿ ಸರ್ ಅಂತ ಹೇಳಿ ಫೋನ್ ಇಟ್ಟಿದ್ದಾರೆ. ನಿನ್ನೆ ಹೋಗಿ ಅವ್ರು ಏನ್ ಹೇಳಿದ್ರು, 10 ಬ್ಯಾನರ್ಗಳಿಗೂ ಎಷ್ಟು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ, ಅಷ್ಟನ್ನ ದುಡ್ಡು ಕಟ್ಟಿ, ನಾವು ಅರ್ಜಿನೂ ಕೊಟ್ಟು ದುಡ್ಡು ಕಟ್ಟಿ ಪರ್ಮಿಷನ್ ತಗೊಂಡು ಬ್ಯಾನರ್ಗಳೆಲ್ಲ ಕಡೆ ಹಾಕಿದ್ರು ಕೂಡ ಒಂದು ಕಡೆ ಯಾರೋ ಮಧುನ ನಗರಸಭೆಯಿಂದ ಫೋನ್ ಮಾಡ್ತೀನಿ ಅಂತ ನನಗೆ ಫೋನ್ ಮಾಡ್ತಾರೆ ವೈಯಕ್ತಿಕವಾಗಿ. ಒಂದ್ ಕಡೆ ವಾಸಿಲ್ ಅವ್ರು ಫೋನ್ ಮಾಡ್ತಾರೆ ನನಗೆ, ಏನಂತ, ಹೆಂಗೆ ನೀವು ಬ್ಯಾನರ್ಗಳು ಇವಾಗಲೇ ಕಿತ್ತಾಕ್ಸ್ತೀನಿ ನೋಡಿ, ಅದೇನ್ ಮಾಡ್ತೀರಾ ಮಾಡಿ ಅಂತ ಹವಾಜ. ಏನ್ ಇದೆಲ್ಲ ವ್ಯವಸ್ಥಿತವಾಗಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಸುಮ್ಮನೆ ಇದೀವಿ, ಸೈಲೆಂಟ್ ಆಗಿದ್ದೀವಿ. ನಿಜವಾಗ್ಲೂ ನಾನು ಇವತ್ತುವರೆಗೂ ನಾನು ಯಾರ ವಿಷಯಕ್ಕೂ ಹೋದವಳಲ್ಲ, ನಾನು ಯಾರ ಒಂದು ವಿಚಾರದಲ್ಲೂ ಕೂಡ ನಾನು ಇಂಟರ್ಫಿಯರ್ ಆದವಳಲ್ಲ. ಆದ್ರೆ ನಮ್ಮ ವಿಚಾರದಲ್ಲಿ ನಾನು ಒಂದು ಪಕ್ಷದ ಸಕ್ರಿಯವಾಗಿ ನಿರಂತರವಾಗಿ ನಾನು ಕೆಲಸವನ್ನ ಮಾಡ್ತಾ ಇರುವಂತ ಕಾರ್ಯಕರ್ತೆಯಾಗಿ ನನ್ನ ಬಗ್ಗೆನೇ ಇವರು ಈ ತರ ಎಲ್ಲ ನನಗೆ ಕಾಣದ ಕೈಗಳು ಕೂಡ ಸೇರಿಕೊಂಡು ಈ ರೀತಿಯಾದಂತ ಅವ್ಯವಹಾರಗಳನ್ನ ಮಾಡಿಸೋದಿಕ್ಕೆ ನನ್ನ ಒಂದು ಟೀಮ್ಗೆನೆ ಬಲವಾಗಿ ಅವರಿಗೆಲ್ಲ ಫೋನ್ಗಳು ಮಾಡಿ, ಬ್ಲಾಕ್ ಮೇಲ್ ಮಾಡಿ, ಎದುರಿಸಿ, ಧಮಕಿ ಹಾಕಿ ಇದೆಲ್ಲ ಮಾಡಿದ್ರೆ ಎಷ್ಟು ಮಾತ್ರ ಸರಿ? ನೀವು ಮಾಧ್ಯಮ ಮಿತ್ರರು ನೀವೇ ನೋಡ್ತಾ ಇದ್ದೀರಾ, 3 ವರ್ಷದಿಂದ ನನ್ನ ಸಕ್ರಿಯವಾದ ಕೆಲಸಗಳನ್ನ ನೀವೇ ನೋಡ್ತಾ ಇದ್ದೀರಾ. ನಾನು ನಿಮ್ಮ ಒಂದು ವಿರೋಧವಾಗಿ ಅಥವಾ ನಿಮ್ಮ ವಿರುದ್ಧವಾಗಿ ನಾನು ಯಾವತ್ತೂ ಮುಂದೆ ಬಂದವಳಲ್ಲ. ನಿಮ್ಗೆ ಗೊತ್ತಿದೆ ನಾನು ಮಾಡೋ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಏನೇ ಇದ್ರು ನನ್ನ ಆತ್ಮಸಾಕ್ಷಿಗೆ 100% ನಾನು ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ನ್ಯಾಯ ಕೇಳೋದಿಕ್ಕೆ ನಾನು ಯಾಕೆ MLA ಹತ್ರ ಹೋಗ್ಬೇಕು, MP ಅವ್ರ ಹತ್ರ ಹೋಗ್ಬೇಕು, ನಮ್ಮ ಸಂಸದರ ಹತ್ರ ಯಾಕೆ ಹೋಗ್ಬೇಕು? ಕೇಳೋದಿಕ್ಕೆ ನನಗೆ ಅಧಿಕಾರ ಇಲ್ವಾ? ಆಯ್ತು, ಇವತ್ತು ನನ್ನ ವಿಚಾರವಾಗಿ ನನ್ನ ಹಿತೈಷಿಗಳಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾನು ಮುಂದೆ ಬರಬಾರ್ದ? ಹಾಗಾದ್ರೆ ಇವತ್ತು ಬೆಳಿಗ್ಗೆಯಿಂದ ನೀವು ಪರ್ಮಿಷನ್ ತಗೊಂಡಿಲ್ಲ, ಹಾಗಾದ್ರೆ ಪರ್ಮಿಷನ್ ತಗೊಂಡಿರೋದ ನಾನು ವಾಟ್ಸಪ್ ಅಲ್ಲಿ ಮಾಡಿದ್ರೆ ಮತ್ತೆ ಕೆಲಸ ಏನ್ ಮಾಡ್ತಿದ್ದಾರೆ ಇಲ್ಲಿ? ಹಾಗಾದ್ರೆ ಅವ್ಯವಹಾರಗಳು ನಡೀತಾ ಇರೋದು ನಮಗೂ ಮಾಹಿತಿ ಇದೆ. ನಾವ್ ಯಾವತ್ತಾದ್ರೂ ಬಂದು ಬಾಯ್ ಬಿಟ್ಟಿದೀವ? ಹೋದ್ರೆ ಹೋಗ್ಲಿ, ಇವಾಗ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡಿ, ನೀವು ಏನ್ ಪರ್ಮಿಷನ್ ತಗೊಂಡು ದುಡ್ಡು ಕಟ್ಟಿರೋ ರೆಸಿಪ್ಟ್ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡಿ ಅಂತ ನಮಗೆ ಕೇಳ್ತಾರಲ್ಲ. ಹಂಗಾದ್ರೆ ಇಲ್ಲಿ ಸಿಸ್ಟಮ್ಗಳಲ್ಲಿ ಎಂಟ್ರಿ ಆಗಿಲ್ವಾ? ಹಂಗಾದ್ರೆ ತಗೊಳಕ್ ಹುಡುಕಿ ಕುತ್ಕೊಂಡು ತಗೊಳಕ್ಕೂ ನಿವ್ಗೆ ಹಂಗಾದ್ರೆ ಪೇಷನ್ಸ್ ಇಲ್ವಾ? ಹಾಗಾದ್ರೆ ಎಷ್ಟು ಮಾತ್ರ ಸರಿ ಇದು ಅಂತ ನನಗಂತೂ ಭಾವಿಸ್ತಾ ಇಲ್ಲ. ಯಾಕೆಂದ್ರೆ ನಾನು ಎಲ್ಲೂ ಹೋಗಿ ನಾನು ಯಾರ ಹತ್ರ ಹೇಳ್ಕೋಬೇಕಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಾನು ಇವತ್ತು ಕೇಳಿದೀನಿ ಅದಕ್ಕಾಗಿ, ಏನಂತ, ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಯಾವತ್ತಿಂದ ಅಧಿಕಾರದಲ್ಲಿ ಸ್ವೀಕಾರ ಮಾಡಿದ್ರು ಅವತ್ತಿಂದ ಇವತ್ತುವರೆಗೂ ಕೂಡ ಯಾರೆಲ್ಲ ಪರ್ಮಿಷನ್ ತಗೊಂಡು ಇವತ್ತುವರೆಗೂ ಬ್ಯಾನರ್ಗಳು ಕಟ್ಟಿದ್ದಾರೆ, ಯಾರೆಲ್ಲ ಎಷ್ಟು ದುಡ್ಡುಗಳನ್ನ ಕಟ್ಟಿದ್ದಾರೆ, ನನ್ನಲ್ಲಿ ಏನಾದ್ರೂ ತಪ್ಪಿದ್ರೆ, ಅವ್ರೇನಾದ್ರೂ ಮಾತಾಡಿರೋದ್ರಲ್ಲಿ ನಾವೇನಾದ್ರೂ ವಿರುದ್ಧವಾಗಿ ನಡ್ಕೊಂಡಿದ್ರೆ ನಾನು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ಅದಕ್ಕೆ ಬದಲಾಗ್ತೀನಿ. ಇವತ್ತುವರೆಗೂ ಯಾರು ಬ್ಯಾನರ್ಗಳನ್ನ ಕಟ್ಟಿ ದುಡ್ಡು ಕಟ್ಟಿ ಪರ್ಮಿಷನ್ ತಗೊಂಡು ಕಡೆ ಅದ್ರ ಮಾಹಿತಿ ನನ್ಗೆ ನಿಜವಾಗ್ಲೂ ಬೇಕು. ನನ್ನ ನಗರಸಭೆಯವರಿಗೆ ಅಧ್ಯಕ್ಷರಿಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೀನಿ. ಇಷ್ಟೇ ಮಾಹಿತಿ. ಈಗ ಹುಡುಗರುಗಳಿಗೆಲ್ಲ ಫೋನ್ ಮಾಡಿ, ಯಾರ್ಯಾರಿಗೋ ಫೋನ್ ಮಾಡಿ ಮಾತಾಡಿದ್ರೆ ಅನಾವಶ್ಯಕವಾಗಿ ಇಲ್ಲದ ಸಲ್ಲದ ಆರೋಪಗಳಿಗೆ ನಾನಂತೂ ತಲೆಬಾಗೋದಿಲ್ಲ. ಅದಕ್ಕಿಂತ 2ರಷ್ಟು ನಾನು ಮುಂದೆ ಬಂದು ಏನು ಹೋರಾಟ ಮಾಡಬೇಕು ಖಂಡಿತವಾಗ್ಲೂ ಮಾಡ್ತೀನಿ. ನಿಜವಾಗ್ಲೂ ಮುಂದಿನ ದಿನಗಳು ಏನಾದ್ರು ಇದೇ ತರ ನನಗೆ ತೊಂದರೆಗಳು, ಕಾಣದ ಕೈಗಳು, ಅಥವಾ ನಮ್ಮ ಸ್ವಪಕ್ಷದವರೇ ಆಗಿರ್ಬೋದು ಅಥವಾ ಬೇರೆ ಪಕ್ಷದವರೇ ಯಾವುದೇ ರೀತಿಯಾದಂತ ತೊಂದರೆಗಳು ನನಗೆ ಮತ್ತೆ ನನ್ನ ಹಿತೈಷಿಗಳಿಗೆ, ನನ್ನ ಊರಿನ ಗ್ರಾಮಸ್ಥರುಗಳಿಗೆ, ಮುಖಂಡಗಳಿಗೆ ಯಾರಾದ್ರೂ ತೊಂದರೆ ಕೊಡೋದು ಏನಾದ್ರೂ ಇಂಟೆನ್ಷನ್ ಇಟ್ಕೊಂಡಿದೆ, ಖಂಡಿತವಾಗ್ಲೂ ನಾನು ಒಂದ್ ಹೆಜ್ಜೆ ಮುಂದೆ ಇರ್ತೀನಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ.